ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರಿದೆ ಒಂದು ಲೈಕನ್ನು ಮಾಡಿ. ಅದೇ ರೀತಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ರಕ್ಷಿತಾಗೆ ಈ ರೀತಿ ಅನ್ಯಾಯ ಮಾಡೋದು ಸರಿನಾ? ಪದೇ 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 ನಿಮ್ಗೆ ಎಷ್ಟು ಸರಿ ಅನಿಸುತ್ತೆ ಇಲ್ಲ ತಪ್ಪು ಅನಿಸುತ್ತೆ ಮರಿದೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನೆನ್ನೆ ಯಾರೆಲ್ಲ ಸೇವ್ ಆಗಿದ್ದಾರೆ ಅನ್ನೋದನ್ನು ಫಸ್ಟ್ ಹೇಳ್ಬಿಟ್ಟು ಆಮೇಲೆ ಮಾತಾಡ್ಕೊಳ್ಳೋಣ. ನೆನ್ನೆ ಅಭಿ ಸೇವ್ ಆಗಿದ್ದಾರೆ, ರಿಷಾ ಸೇವ್ ಆಗಿದ್ದಾರೆ, ಮಾಳು ಸೇವ್ ಆಗಿದ್ದಾರೆ, ರಘುನೂ ಸೇವ್ ಆಗಿದ್ದಾರೆ, ಕಾವ್ಯನೂ ಸೇವ್ ಆಗಿದ್ದಾರೆ, ಜಾನ್ವಿನೂ ಸೇವ್ ಆಗಿದ್ದಾರೆ. ಇನ್ನು ಉಳಿದಿರೋರೆಲ್ಲರೂ ಕೂಡ ನಾಮಿನೇಷನ್ಸಲ್ಲಿದ್ದಾರೆ. ಯಾರ್ಯಾರು ನಾಮಿನೇಷನ್ಸಲ್ಲಿದ್ದಾರೆ? ಧನು, ಸೂರಜು, ಸ್ಪಂದನ, ಚಂದ್ರಣ್ಣ, ಧ್ರುವಂತ್, ಸುಧೀರ್, ರಕ್ಷಿತಾ, ರಾಶಿ, ಗಿಲ್ಲಿ ಆ್ಯಂಡ್ ಅಶ್ವಿನಿ. ಇಷ್ಟು ಜನ ಕೂಡ ನಾಮಿನೇಷನ್ಸಲ್ಲಿದ್ದಾರೆ. ಇನ್ನು ಉಳಿದವ್ರಿಗೆಲ್ಲರೂ ಲೆಟರ್ ಸಿಕ್ಕಿದೆ, ಅವರು ಸೇವ್ ಆಗಿದ್ದಾರೆ. ಇನ್ನು ರಕ್ಷಿತಾ ವಿಚಾರವಾಗಿ ಬರೋದಾದರೆ, ಗುರು ಬಿಗ್ ಬಾಸು ಬೇಕಂತಲೇ ರಕ್ಷಿತಾಗಿ ಈ ಥರ ಆಗಬೇಕು ಅಂತಲೇ ಆ ಥರ ಟಾಸ್ಕನ್ನು ಕೊಟ್ಟು ಮನೆಯವರೆಲ್ಲರೂ ಒಮ್ಮತದಿಂದ ನಿರ್ಧಾರ ಮಾಡಬೇಕು ಅಂತಂದ್ಬಿಟ್ಟು ರಕ್ಷಿತಾ ಮತ್ತು ರಾಶಿ ಇಬ್ಬರು ಲೆಟರ್ಸನ್ನು ಇಡ್ತಾರೆ. ಅಲ್ಲಿ ಬಿಗ್ ಬಾಸ್ಗೂ ಗೊತ್ತು ತಲೆ ಮೇಲೆ ತಲೆ ಬಿದ್ದರೂ ಕೂಡ ಅವ್ರು ಒಪ್ಕೊಳ್ಳಲ್ಲ ಅಂತ, ಆದರೂ ಕೊಡ್ತಾರೆ. ಈ ವಾರ ಎಲ್ಲ ವ್ಯಕ್ತಿತ್ವಗಳ ಆಟ ಅಂತ ಹೇಳಿದ್ರು. ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತಾ ಇದೆ ಗುರು. ಅಶ್ವಿನಿ ಮೇಡಮ್ಗೆ ಒಂದು ಒಳ್ಳೆ ಚಾನ್ಸ್ ಇತ್ತು ಪಾಸಿಟಿವ್ ಆಗೋದಕ್ಕೆ, ಸುಧೀರ್ ಅಣ್ಣಗೆ ಒಂದು ಒಳ್ಳೆ ಚಾನ್ಸ್ ಇತ್ತು ಪಾಸಿಟಿವ್ ಆಗೋದಕ್ಕೆ. ಧ್ರುವಂತ್ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆ, ನಾನು ಮಾತಾಡೋಕೆ ಹೋಗಲ್ಲ. ನಿಜವಾಗ್ಲೂ ಸಖತ್ ಬೇಜಾರಾಗುತ್ತೆ ಧ್ರುವಂತ್ ಬಗ್ಗೆ ಮಾತಾಡಬೇಕು ಅಂತಂದರೆ. ಬಟ್ ಆದರೆ ಇವರೆಲ್ಲ ಮಾಡಿದ್ದೇನು? ಇವ್ರ ಜೊತೆಗೆ ಸೂರಜ್ಜು, ಜಾನ್ವಿ ಇವರು ಸೇರಿಕೊಂಡು ಮಾಡಿದ್ರು ಗುರು. ಸಿಕ್ಕಾಬಟ್ಟೆ ಒಂಥರ ಬೇಜಾರಾಯಿತು, ಅನ್ಯಾಯ ಆಯಿತು ಅಂತ ನನಗನ್ನಿಸ್ತು. ಇಡೀ ಮನೆಯೆಲ್ಲನೂ ಒಂದು ಕಡೆ ಇದ್ರೆ ಇನ್ನು 3 ಜನ ಒಂದು ಕಡೆ. ಸುಧೀರ್ ಅಣ್ಣ ಹೇಳ್ತಾನೆ ಪ್ರಾಣ ಹೋದ್ರೂ ಕೊಡೋ ಮಾತೇ ಇಲ್ಲ. ಅಶ್ವಿನಿ ಮೇಡಮ್ ಹೇಳ್ತಾರೆ ನಾವು ಕ್ಷಮಿಸೋ ಮಾತೇ ಇಲ್ಲ. ಏನು ಇಲ್ಲಿ ಧ್ರುವಂತ್ನಾದ್ರೆ ಅಣ್ಣ 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 ಅಂತ ಅಂದ್ಕೊಂಡಿದ್ಲು ಗುರು ರಕ್ಷಿತಾ. ಧ್ರುವಂತ್ ಆಟ ವರಸ್ಟ್ ಅಂದರೆ ವರಸ್ಟ್. ಇಷ್ಟು ವರಸ್ಟ್ ಇರಬಾರ್ದು ಗುರು. ಇಷ್ಟು ದ್ವೇಷ ಸಾಧಿಸಿ, ಇಷ್ಟು ಮೋಸ ಮಾಡಿ, ಇಷ್ಟು ಅನ್ಯಾಯ ಮಾಡಿ ಇವ್ರು ಕಪ್ ಗೆಲ್ತಾರ ಗುರು? ಕಪ್ ಗೆಲ್ಲಕ್ಕಾಗುತ್ತಾ? ದ್ವೇಷದಿಂದ ಬಿಗ್ ಬಾಸ್ ಕಪ್ ಗೆಲ್ಲಕ್ಕಾಗುತ್ತಾ? ಯಾರ ಕೈಲಾದ್ರೂ ಸಾಧ್ಯನಾ? ಆಗಿರೋ ನೆಗೆಟಿವಿಟಿನ ಪಾಸಿಟಿವ್ ಮಾಡ್ಕೊಳ್ಳೋ ಅವಕಾಶ ಅವ್ರ ಕೈಯಲ್ಲಿತ್ತು, ಆದರೆ ಮಾಡಿದ್ದೇನಿವರು? ಈಗ ಇಮ್ಯುನಿಟಿ ಒಂದು ಕಡೆ ಬಿಟ್ಬಿಡಿ, ಲೆಟರ್ ಅಟ್ಲೀಸ್ಟು ಇದು ಮಾಡಬೇಕು ತಾನೆ. ನಮ್ಗೆ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ಇನ್ನೊಬ್ರಿಗೆ ಸಿಗಬಾರ್ದು. ನಾವು ಬದುಕಲಿಲ್ಲ ಅಂದ್ರೂ ಪರವಾಗಿಲ್ಲ, ಪಕ್ಕದ ಮನೆಯವನು ಬದುಕಬಾರ್ದು ಅನ್ನೋ ಉದ್ದೇಶ ಇರೋನು ಯಾವನು ಉದ್ಧಾರ ಆಗಲ್ಲ ಗುರು, ಆಗಲ್ಲ. ಸಖತ್ ಎಲ್ಲ ವಿಚಾರದಲ್ಲೂ ಯಾಕೆ ರಕ್ಷಿತಾನೇ ಟಾರ್ಗೆಟು? ಇವ್ರಿಗೆ ಬೇರೆ ಇನ್ಯಾರು ಇಲ್ವಾ? ಅಶ್ವಿನಿ ಮೇಡಮ್ಗೆ ಒಬ್ಬರ ಮೇಲೆ ಅವ್ರು ಯಾರ ಮೇಲಾದ್ರೂ ಜಗಳ ಮಾಡಬೇಕು ಅಂದರೆ ರಕ್ಷಿತಾ ಬೇಕು. ಏಕವಚನದಲ್ಲಿ ಹೋಗೇ ಬಾರೆ ಅಂತ ಮಾತಾಡಿದ್ರೆ, ಇಡಿಯಟ್ ಅಂತ ಮಾತಾಡ್ಬೇಕಂದ್ರೆ ರಕ್ಷಿತಾ ಬೇಕು. ಇಂಥ ವಿಚಾರಗಳಲ್ಲಿ ಬೇಡ. ಮತ್ತೆ ಮುಖವಾಡ ಕಂದ ಕಂದ ಕಂದ, ನಿನ್ನ ಕಂದ ಎತ್ಕೊಂಡೋಗಿ ಎಲ್ಲಾದ್ರೂ ಇಡಮ್ಮ, ಸುಮ್ಮನೆ ಏನಕ್ಕೆ? ಸೂರಜ್ಜು ಸೆಡೆ ಅಂತ ಅಂದ್ಬಿಟ್ಟು ಫುಲ್ಲು ನೆಗೆಟಿವ್ ಆಗಿದ್ರು. ಅದನ್ನು ಪಾಸಿಟಿವ್ ಮಾಡ್ಕೊಳ್ಳೋ ಅವಕಾಶ ಇತ್ತು ಸುಧೀರ್ ಅಣ್ಣ ಕೈಯಲ್ಲಿ. ಸುಧೀರ್ ಅಣ್ಣ ಸೆಡೆ ಅಂತ ಅಂದ್ಬಿಟ್ಟು ಪಾಸಿಟಿವ್ ಮಾಡ್ಕೊಳ್ಳೋ ಇದು ಇತ್ತು. ಸುಧೀರು ಅಶ್ವಿನಿ ಮೇಡಮ್ಗೆ ದೊಡ್ಡ ಡ್ರಮ್ ಗುರು. ಅವ್ರು ಮೂವರವರು ಅವ್ರ ಟೀಮ್ ಎಲ್ಲ ನೋಡ್ತಾ ಇದ್ರೆ ಹೆಂಗನ್ಸುತ್ತೆ ಗೊತ್ತಾ? ರಾಶಿಕಾ ಮತ್ತು ರಿಷಿ ಮತ್ತು ಅಶ್ವಿನಿ ಮೇಡಮ್ಮು, ಇದು ಸುಧೀರು, ಇವ್ರನ್ನೆಲ್ಲ ನೋಡಿದ್ರೆ ರಕ್ಷಿತಾಯಿಂದ ನೊಂದವರ ಸಂಘ ಮಾಡ್ಬೋದು ಅವ್ರಿಗೆ. ರಕ್ಷಿತಾಯಿಂದ ನೊಂದವರ ಸಂಘಕ್ಕೆ ಅಧ್ಯಕ್ಷರು ಬಂದು ಈ ಅಶ್ವಿನಿ ಮೇಡಮ್ಮು. ಸಿಕ್ಕಾಬಟ್ಟೆ ಬೇಜಾರಾಯ್ತು ಗುರು. ಯಾರಿಗೋ ಒಬ್ರಿಗೆ ಡಿಸೈಡ್ ಮಾಡಿ ಕೊಡ್ಬೋದಾಗಿತ್ತು, ಅಲ್ಲಿ ಆಪರ್ಚುನಿಟಿನ ಹಾಳು ಮಾಡಿದ್ರಲ್ವಾ, ಅದು ಬೇಜಾರಾಯ್ತು ಗುರು. ಸಿಕ್ಕಾಬಟ್ಟೆ ಬೇಜಾರಾಯ್ತು ನನಗಂತೂ. ಇದು ಅನ್ಯಾಯನೇ. ಇದು ಏನು ಹೋದ್ರೆ ಹೋಗ್ಲಿ ಟಾಸ್ಕಾ? ಈಗ ಅವ್ರಿಗೆ ಸಿಕ್ಕಿಲ್ಲ ಅಂತಂದ್ರೆ ಇವ್ರು ಕ್ಯಾಪ್ಟನ್ಸಿ ಕಂಟೆಂಟರ್ ಆಗ್ತಾರೆ, ಇಲ್ಲ ಇವ್ರಿಗೂ ಇಮ್ಯುನಿಟಿ ಸಿಗುತ್ತೆ, ಆ ಥರ ಏನಾದ್ರು ಇದ್ದಿದ್ರೆ ಒಪ್ಕೋತಾ ಇದೆ ನಾನು. ಅವಾಗ ಬಿಡೋ ಡಿಸಿಷನ್ ಇವ್ರು ಓನಾಗಿ ತಗೊಂಡಿದ್ದಾರೆ ಅಂತ. ಯಾರಿಗೋ ಒಬ್ರಿಗೆ ಸಿಗುತ್ತಲ್ವ ಲೆಟರು. ಲಾಸ್ಟ್ ಟೈಮು ರಾಶಿ ಅವ್ರ ತಮ್ಮ ಮಾತಾಡಿದ್ರು, ಅಟ್ಲೀಸ್ಟ್ ಫೋನಲ್ಲಾದರೂ ಮಾತಾಡಿದ್ರು, ವಾಯ್ಸ್ ಎಲ್ಲ ಕೇಳಿಸ್ಕೊಂಡಿದ್ರು. ಆ ಹುಡುಗಿ ರಕ್ಷಿತಾ ನಿಜವಾಗ್ಲೂ ಅಶ್ವಿನಿ ಮೇಡಮು ಒಂದು ಹೆಣ್ಣಿನ ಪರ ನ್ಯಾಯ ಹೋರಾಟ ಎಲ್ಲ ಬಾಯಿ ಬಿಟ್ಟರೆ ಸುಳ್ಳು ಥರ ಕಾಣಿಸುತ್ತೆ ಗುರು. ಸುಮ್ಮನೆ ಅಷ್ಟೇ, ಅದೊಂದು ಫೇಸ್ ಮುಖವಾಡ ಅಂತ ಅನಿಸ್ತಾ ಇದೆ ಗುರು. ಏನಿಲ್ಲ, ಬರೀ ಓಡು. ಕರೆಕ್ಟಾಗಿ ಮೊನ್ನೆ
ಸಾಂಗನ್ನು ಹಾಕ್ಕೊಂಡಿದ್ರು ಡ್ಯಾನ್ಸ್ ಮಾಡೋಕ್ಕೆ ಗಿಲ್ಲಿ ಜೊತೆ. ಸುಮ್ಮನೆ ಹೋಳು ಬಿಡೋ ಸುಂದರಿ ಅಂತ. ಪರ್ಫೆಕ್ಟ್ ಸೂಟ್ ಅವ್ರಿಗೆ, ಪರ್ಫೆಕ್ಟ್ ಸೂಟು ಅಶ್ವಿನಿ ಮೇಡಮ್ಗೆ. ಅವ್ರ ಅಶ್ವಿನಿ ಮೇಡಮ್ ಕೈಯಲ್ಲಿತ್ತು ಗುರು. ಅವ್ರು ಒಂದು ಮಾತು ಆಯ್ತು ರಕ್ಷಿತರು ಕೊಡೋಣ ಅಂದಿದ್ರೆ ಸುಧೀರ್ ಧ್ರುವಂತೂ ಇಮಿಡಿಯೇಟ್ಲಿ ಕೊಟ್ಟುಬಿಟ್ಟಿರೋ. ಅವರು ಜಾನ್ವಿ ಮತ್ತು ಸೂರಜ್ ಅವ್ರು ಟರ್ನ್ ಆದ್ರು ಬಿಡಿ. ಅವರು ಫಸ್ಟು ರಾಶಿ 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 ಅಂದ್ಕೊಂಡಿದ್ರು, ಮತ್ತೆ ಕೊನೆಗೆ ಟರ್ನ್ ಆದ್ರು. ಆಯಿತು ರಕ್ಷಿತನ ಕಡೆ ಬರ್ತೀವಿ ಅಂತ ಟರ್ನ್ ಆದರು. ಇಲ್ಲಿ ಮೂವರು ಕೂತ್ಕೊಂಡ್ರಲ್ಲ ಜಡಿ ಹಿಡ್ಕೊಂಡು. ಬಿಗ್ ಬಾಸು ಅವ್ರು 10 ನಿಮಿಷ ಟೈಮ್ ಕೊಟ್ಟಿದ್ರು, ಆ ಟೈಮ್ ಮುಗೀತು. ಇಬ್ಬರಿಗೂ ಇಲ್ಲ, ಇಬ್ಬರದು ಡಿಸ್ಕ್ವಾಲಿಫೈ, ಇಬ್ಬರು ನಾಮಿನೇಟು. ಏನು ಮಾಡಕ್ಕೆ ಹೋಗಿ ಏನು ಮಾಡ್ತಾ ಇದ್ದಾರೆ ಗುರು. ಸಿಕ್ಕಾಪಟ್ಟೆ ಬೇಜಾರಾಗುತ್ತಪ್ಪ. ನಿಮ್ಗೇನು ಅನ್ನಿಸ್ತು ಕಮೆಂಟ್ ಮಾಡಿ ಗುರು. ಈಗ ನೆನ್ನೆ ಎಪಿಸೋಡ್ ಬಗ್ಗೆ ಮಾತಾಡ್ಕೊಳ್ಳೋಣ. ನೆನ್ನೆ ಎಪಿಸೋಡ್ ನೋಡಿದ್ರೆ ಬಿಗ್ ಬಾಸ್ ಮಾಸ್ಟರ್ ಪ್ಲಾನು ಪರ್ಫೆಕ್ಟಾಗಿ ವರ್ಕ್ ಆಯಿತು. ಬಿಗ್ ಬಾಸ್ ಏನು ಮಾಡಬೇಕು ಅಂದ್ಕೊಂಡಿದ್ನೋ ಆ ಕೆಲಸ ಮಾಡಿ ಮುಗಿಸಾಯಿತು. ರಿಷಾನ ಸೇವ್ ಮಾಡಬೇಕು ಅಂತ ಇತ್ತು. ನಾನು ಹೇಳ್ತಾ ಇದ್ದೆ ಈ ಪ್ಲ್ಯಾನ್ ಮಾಡಿರೋದು ಅದಕ್ಕೋಸ್ಕರ ಅಂತ. ಗುರು ಇಷ್ಟೆಲ್ಲ ಮಾಡಬೇಕಾದ್ರೆ ಸುದೀಪ್ ಅಣ್ಣ ಸ್ಟೇಜ್ ಮೇಲೆ ಆರೆಂಜ್ ಬಿಲ್ಡಪ್ ಏನು ಗುರು ಕೊಡಬೇಕು ಅಲ್ವಾ? ಇಡೀ ಮನೆ ನಾಮಿನೇಟು ಜನರ ಕೈಯಲ್ಲಿದೆ, ಹಂಗಿದೆ ಹಿಂಗಿದೆ ಅಂತ ಏನು ಬಿಲ್ಡಪ್ ಕೊಡಬೇಕು? ಸುದೀಪ್ ಅಣ್ಣ ಮಾತಿಗೆ ಬಿಗ್ ಬಾಸಲ್ಲಿ ಏನು ನಯಾ ಪೈಸೆ ಬೆಲೆ ಇಲ್ವಾ? ಏನು ಇದು ನಡೆಸ್ತಾ ಇದ್ದಾರೆ ಏನೋ ನನಗೂ ಒಂದಂತೂ ಗೊತ್ತಾಗ್ತಾ ಇಲ್ಲ ಗುರು. ಬಿಡಬೇಕು. ಇಲ್ಲ ಇಮ್ಯುನಿಟಿ ಬೇಡ, ಲೆಟರ್ಗಳು ಹಂಗೆ ಕೊಟ್ಟಿದ್ದಿದ್ರೆ ಹೆಂಗಿರೋದು? ಇಮ್ಯುನಿಟಿ ಕೊಡದೆ ಆಗಕ್ಕಾಗ್ತಾ ಇರ್ಲಿಲ್ವಾ? ಅಲ್ಲಿ ಅವ್ರು ಆಡಿದ್ದು ಹೆಂಗಿತ್ತು ಗೊತ್ತಾ? ಅವ್ರ ನಾಟಕ ಹೆಂಗಿತ್ತು ಗೊತ್ತಾ? ಕಂಟೆಸ್ಟೆಂಟ್ಸ್ದು ಅವ್ರಿಗೆ ಲೆಟರ್ ಇಂಪಾರ್ಟೆಂಟ್ ಅಲ್ಲ, ಇಮ್ಯುನಿಟಿ ಇಂಪಾರ್ಟೆಂಟು. ಆ ರೀತಿ ಇತ್ತು. ರಿಷಾಗೆ ಲೆಟ್ರೇ ಇಂಪಾರ್ಟೆಂಟ್ ಇಲ್ಲ ಗುರು, ಮಾರ್ಕ್ ಮೈ ವರ್ಡ್ಸ್. ಅವ್ರಿಗೆ ರಿಷಾಗ್ ಬೇಕಾಗಿದ್ದು ಇಮ್ಯುನಿಟಿ. ಹೌದು, ಸೇವ್ ಆಗ್ಬೇಕಾಗಿರೋದೇ ಬೇಕಾಗಿದ್ದು ರಿಷಾಗ್ ಬೇಕಾಗಿದ್ದು ಅದೇ, ಬಿಗ್ ಬಾಸ್ ಬೇಕಾಗಿದ್ದು ಅದೇ. ಇಬ್ಬರು ಸೇರಿ ಡಾಕ್ಟರ್ ಹೇಳಿದ್ದು ಹಾಲು ಅನ್ನ ಒಯ್ದ್ರು, ಇಲ್ಲಿ ಪೇಷಂಟ್ ತಿಂದಿದ್ದು ಕೂಡ ಹಾಲು ಅನ್ನೋ ಥರ ಆಯ್ತು. 9 ಓಟ್ ಬಂದಿದೆಯಂತೆ ಮನೆಯಿಂದ ಆಚೆ ಹೋಗೋದಿಕ್ಕೆ ಕಪ್ಪು ಮಸಿ. ಅದಕ್ಕೆ ಅವ್ರಿಗೆ ಆಪ್ಷನ್ ಕೊಟ್ಟಿದ್ದಾರೆ, ನೀನು ಯಾರ್ದಾದ್ರೂ ಇಬ್ಬರು ತೆಗ್ದಾಕಮ್ಮ, ನಿನ್ನ ಲೆಟರ್ ನೀನು ತಗೋಬೋದು, ಇಲ್ಲ ಅಂತಂದ್ರೆ ಅವ್ರದ್ದು ಬಿಟ್ಬಿಟ್ಟು ಅವ್ರಿಗೆ ಕೊಡ್ಬೋದು. ಕ್ಯಾಪ್ಟನ್ಸಿ ಕಂಟೆಂಡರ್ ಅಂತ ಬಂದಾಗೆ ರಾತ್ರಿ ಎಲ್ಲ ನಿದ್ದೆ ಮಾಡಿರೋ ಟಾಸ್ಕ್ ಅನ್ನ ಕಾಯಿನ್ಸ್ ಅನ್ನೇ ಇದನ್ನೇ ಬಿಟ್ಬಿಟ್ಟು ಟೀಮ್ನೇ ಬಿಟ್ಬಿಟ್ಟು ಕ್ಯಾಪ್ಟನ್ಸಿ ಕಂಟೆಂಡರ್ ಆದವರು. ಇನ್ನು ಇಮ್ಯುನಿಟಿ ಬಿಡ್ತಾರಾ? ಬಿಗ್ ಬಾಸ್ ಗೊತ್ತಿಲ್ವಾ? ಎಂಥ ಮುಟ್ಟಾಳನಿಗೂ ಗೊತ್ತಾಗುತ್ತೆ ಗುರು ರಿಷಾ ತಗೋತಾರೆ ಅಂತ ಅಂದ್ಬಿಟ್ಟು. ಎಂಥವ್ರಿಗೂ ಗೊತ್ತಾಗುತ್ತೆ. ಡೈರೆಕ್ಟ್ ಆಗಿ ಸ್ಪಂದನ ಮತ್ತೆ ಸೂರಜ್ದು ತೆಗೆದುಬಿಟ್ಟು ಏನು ಅದ್ಯಾವ ನಾಯಿ ಮರಿಗೋಸ್ಕರ ಅಯ್ಯೋ ಅಂತ ಗುರು. ಬರೀ 2 ವಾರ ಬಂದು ಫ್ಯಾಮಿಲಿ ಮಿಸ್ ಮಾಡ್ಕೊಂಡು ಇಷ್ಟೊಂದು ನಾಟಕ ಮಾಡ್ತಾ ಇರ್ಬೇಕಾದ್ರೆ ಇನ್ನು ಫ್ಯಾಮಿಲಿ ಬಗ್ಗೆ, ಫ್ಯಾಮಿಲಿ ಮೆನ್ ಆಗಿ ಫ್ಯಾಮಿಲಿ ಸೆಂಟಿಮೆಂಟ್ ಇಟ್ಕೊಂಡು ಅಲ್ಲಿ 6 ವಾರದಿಂದ ಇರ್ತಕ್ಕಂಥವ್ರು ಅವ್ರು ಹೆಂಗಿರ್ಬೇಡ. ರಿಷಾ ಬರೀ ಡ್ರಾಮಾ ಗುರು, ಫೇಕು ರಿಷಾ ಫೇಕು. ಸುಮ್ಮನೆ ಬಿಗ್ ಬಾಸ್ ಬೇಕಾಗಿದ್ದೇನೋ ರಿಷಾನ್ ಸೇವ್ ಮಾಡ್ಕೋಬೇಕು, ಅದಕ್ಕೋಸ್ಕರ ಸೃಷ್ಟಿ ಮಾಡ್ದ. ಯಾಕೆ ಬರೀ ಲೆಟರ್ಗಳು ಹಂಗೆ ಇಬ್ಬಿಬ್ರು ಕೊಟ್ಟಿದ್ರೆ ಆಗ್ತಾ ಇರ್ಲಿಲ್ವಾ? ಇಮ್ಯುನಿಟಿ ಬೇರೆ ಕೊಡ್ಬೇಕಾ? ರಿಷಾನ್ ಸೇವ್ ಮಾಡ್ಕೋಬೇಕಾಗಿತ್ತು. ತಂದ್ರು ಪ್ಲಾನ್, ಬಿಗ್ ಬಾಸಿನ ಮುದ್ದಿನ ಮಗಳು ತಂದು ಪ್ಲಾನು ಚೆನ್ನಾಗಿ ಮಾಡ್ಕೊಂಡ್ರು. ಫುಲ್ ಆಟಿಟ್ಯೂಡ್ ಗುರು, ಫುಲ್ಲು ಒಂಥರ ಹೆಂಗೆ ಅಂತಂದ್ರೆ ಸಖತ್ತಾಗಿ ಆಟಿಟ್ಯೂಡು, ಮಾತಾಡೋದು, ಆರೋಗ್ಯನ್ಸು ಸಖತ್ ಬೇಜಾರಾಯ್ತು ಗುರು. ರಿಷಾ ಅವ್ರ ಬಿಹೇವಿಯರ್ ಮಾತ್ರ ಸಖತ್ ವರಸ್ಟ್ ಆಗಿದೆ. ಸೆಂಟ್ರಲ್ಲಿ ಗಿಲ್ಲಿ ರನ್ನಿಂಗ್ ಕಾಮೆಂಟ್ರಿ ಕೊಡ್ತಾ ಇರ್ತಾನೆ, ಒಂದು ಕಡೆ ಸ್ಪಂದನ ಬೇಜಾರಲ್ಲಿರ್ತಾರೆ, ಸೂರಜ್ ಬೇಜಾರಲ್ಲಿರ್ತಾರೆ. ಸೂರಜ್ ಅವ್ರ ಮನೆಯಿಂದ ಏನು ಲೆಟರ್ ಬಂದಿರ್ಬೋದು ಅಂತ ಜನಗಳು ಏನು ಅನ್ಕೊಂತ ಇದಾರೆ ಅದನ್ನ ಕ್ಲಿಯರ್ ಕಟ್ ಆಗಿ ಪಿನ್ ಹೇಳ್ತಾನೆ ಗುರು. ರಾಶಿ ಬಗ್ಗೆ ಸಖತ್ತಾಗಿತ್ತು, ಅದು ಮಾತ್ರ ಸೂಪರ್ ಆಗಿತ್ತು ಅಂತ ಅನಿಸ್ತು. ಅದೆಲ್ಲ ಆದಮೇಲೆ ನೆಕ್ಸ್ಟು ಒಂದು ಜಗಳ ಆಗುತ್ತೆ ಗುರು. ಒಂಥರ ಎಷ್ಟು ಅಹಮ್ಮಾಗಿ ಮಾತಾಡ್ತಾರಂದ್ರೆ ಕಳ್ಳ ಮಳ್ಳ ಏನು ವರ್ಡ್ಸ್ ಗುರು. ಅದು ಇಮ್ಯುನಿಟಿ ಪವರ್ ಬರೋವರೆಗೂ ಒಂಥರ ಇತ್ತು. ಇಮ್ಯುನಿಟಿ ಪವರ್ ಬಂದಮೇಲೆ ಟಾಪ್ ಟು ಬಾಟಮ್ ಗಾಂಚಲ್ಲಿ ಸಾಂಗ್ ಎಲ್ಲ ಈಚೆ ಬಂತು ಗುರು. ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ಗುರು ನನಗೆ. ಆ ಥರ ಮಾತಾಡ್ತಾ ಇದ್ರೆ ಎಂಥವ್ರಿಗೂ ಅಷ್ಟೇ ಗುರು ಬೇಜಾರಾಗಲ್ವಾ? ಏನು ನನ್ನ ಯಾರ್ಯಾರೋ ಕದಲ್ಸ್ಬೇಕಂತ ನೋಡ್ತಾ ಇದ್ದಾರೆ, ನನ್ನ ಕದಲ್ಸೋದಕ್ಕೆ ಆಗೋದಿಲ್ಲ. ಆಯ್ತು ಬಿಡಮ್ಮ, ಏನು ಮಾಡೋಕ್ಕಾಗುತ್ತೆ? ಬಿಗ್ ಬಾಸೇ ನೀನು ಕುಮ್ಮಕ್ಕೆ ಕೊಟ್ಟು ಆಯ್ತಿರಮ್ಮ ನನ್ನ ಮಗಳೇ ಅಂತ ಬಿಗ್ ಬಾಸ್ ಸೇವ್ ಮಾಡ್ಕೊತಾ ಇರ್ಬೇಕಾದ್ರೆ ನಾವೇನು ಮಾಡೋಕ್ಕಾಗುತ್ತೆ? ನಾನು ನೆನ್ನೆ ವಿಡಿಯೋದಲ್ಲೇ ಹೇಳಿದ್ದೆ, ಬಿಗ್ ಬಾಸ್ ಮಾಸ್ಟರ್ ಪ್ಲ್ಯಾನ್ ಇದು. ಬಿಗ್ ಬಾಸ್ ಸೇವ್ ಮಾಡ್ಕೊಳ್ಳೋದಕ್ಕೋಸ್ಕರ ಎಷ್ಟು ನಾಟಕ ಡ್ರಾಮಾ ಮಾಡ್ತಾ ಇದ್ದಾರೆ ಅಂತ ನಾನು ನೆನ್ನೆನೇ ಹೇಳಿದ್ದೆ. ಒನ್ಸ್ ಅಗೈನ್ ಪ್ರೂವ್ಡ್ ಇಟ್ ಅಷ್ಟೇ. ಇವತ್ತು
ಕೊನೆಗೆ ಈ ರಕ್ಷಿತಾ ವಿಚಾರದಲ್ಲೂ ರಾಶಿ ವಿಚಾರದಲ್ಲೂ ರಾಶಿನ ಸೇವ್ ಮಾಡಿಬಿಡ್ತಾರೆ ಅಂತ ಅಂದ್ಕೊಂಡಿದ್ದ ಪಾಪ ಬಿಗ್ ಬಾಸ್. ಆ ಒಂದು ಪ್ಲ್ಯಾನ್ ಉಲ್ಟಾ ಆಯಿತು. ರಾಶಿಗೋಸ್ಕರ ಮತ್ತೆ ಇನ್ನೇನಾದರೂ ಮಾಡ್ತಾನೆ, ಗ್ಯಾರಂಟಿ ಮಾಡ್ತಾನೆ, 100% ಮಾಡ್ತಾರೆ. ಅದೆಲ್ಲ ಆದಮೇಲೆ ನೆಕ್ಸ್ಟು ಈ ಚಂದ್ರಪ್ರಭಾ ಮತ್ತು ಧ್ರುವಂತು ಮಾಳು 3 ಜನಕ್ಕೂ ಏಕಾಭಿಪ್ರಾಯ, ಅಂದರೆ ಒಮ್ಮತದಿಂದ ನೀವು 3 ಜನ ಸೇರಿ ಡಿಸೈಡ್ ಮಾಡಿಕೊಂಡು ಯಾರಿಗೆ ಲೆಟ್ರ್ ಕೊಡಬೇಕು ಅಂತ ಹೇಳ್ತಾರೆ. ಕ್ಲಿಯರ್ ಕಟ್ಟಾಗಿ ಚಂದ್ರಪ್ರಭಾ ಧ್ರುವಂತು ಇಬ್ಬರು ಕೂಡ ತಮ್ಮ 6 ಅಡಿ 3 ಅಡಿ ಗುಂಡಿಯನ್ನು ಕ್ಲೀನಾಗಿ ಅವರೇ ತಗೊಂಡ್ರು ಅಂತ ಅನಿಸ್ತು ಗುರು. ಕ್ಲಿಯರ್ ಕಟ್ಟಾಗಿ ಎಷ್ಟು ಈಸಿಯಾಗಿ ಸೆಲ್ಫ್ ನಾಮಿನೇಟ್ ಆದ್ರು ಗುರು ಬಿಟ್ಕೊಟ್ಟು. ಇವರಿಬ್ಬರಲ್ಲೇ ಗುರು ಈ ವಾರ ಎಲಿಮಿನೇಷನ್ ಗ್ಯಾರಂಟಿ. ಅಷ್ಟು ಈಸಿಯಾಗಿ ಬಿಟ್ಕೊಟ್ಬಿಟ್ರು ಕ್ಲಿಯರ್ ಕಟ್ಟಾಗಿ. ಧ್ರುವಂತು ಏನೋ ದೊಡ್ಡ ಕರ್ಣ ಥರ ತ್ಯಾಗ ಮಾಡ್ತಾ ಇದ್ದೀನಿ ಅನ್ನೋ ಥರ ಬರೀ ನಾಟಕ ಧ್ರುವಂತದ್ದು, ಬರೀ ನಾಟಕ. ಆಚೆ ಕಡೆ ಒಳ್ಳೆಯವನನ್ನು ಪೋಟ್ರೆ ಮಾಡ್ಕೊಳ್ಳೋದಕ್ಕೋಸ್ಕರ ಮಾಡ್ತಾ ಇರೋದು, ತೋರ್ಪಡಿಕೆಗೆ ಮಾಡ್ತಾ ಇರೋದು ಗೊತ್ತಾಗ್ತಾ ಇದೆ. ಈ ಕಡೆ ಪಾಪ ಚಂದ್ರಣ್ಣ ಬಿಟ್ಕೊಡಕ್ಕೆ ರೆಡಿ ಇಲ್ಲ. ಆದರೂ ಕೊನೆಗೆ ಯೋಚನೆ ಮಾಡಿ ಅವ್ರ ತಲೆನಲ್ಲೂ ತುಂಬಿದ್ರು. ಆಚೆ ಕಡೆ ಜನ ನೋಡ್ತಾರೆ ಅಂತ. ಮನೆಗೆ ಆಯ್ತು ಹೋಗಪ್ಪ ಮಾಡು ಅಂತ ಬಿಟ್ಕೊಟ್ರು ಗುರು. ಮಾಳು ಲೆಟ್ರ್ ಬಂತು. ತುಂಬ ಎಮೋಷ್ನಲ್ ಆದ ಗುರು ಮಾಳುಗೆ ಒಂಥರ ಬೂಸ್ಟಪ್ ಥರ ಸಿಕ್ಕಿದೆ. ಇನ್ಮೇಲೆ ಅದನ್ನು ಮಾಳು ಚೆನ್ನಾಗಿ ಆಟ ಆಡ್ಬೇಕು ಗುರು. ಇಲ್ಲಿಂದ ಚೆನ್ನಾಗಿ ಆಟ ಆಡಿಲ್ಲ ಮಾಳು ಮಿಸ್ಟೇಕ್. ಅದು ಒಂದು ಅವಕಾಶ ಸಿಕ್ಕಿದೆ, ಸೇವ್ ಆಗಿದ್ದಾರೆ, ಮನೆ ಕಡೆಯಿಂದ ಬೂಸ್ಟು ಬಂದಿದೆ ಅವ್ರಿಗೆ. ಚೆನ್ನಾಗಿ ಹಿಂಟ್ಸು ಕೂಡ ಕೊಟ್ಟಿದ್ದಾರೆ, ಚೆನ್ನಾಗಿ ಆಡ್ತಾ ಇದೆಯಾ, ಎಲ್ಲರ ಜೊತೆ ಬರೀ ಏನಾಗುತ್ತೆ ಅದು ನಮ್ಮ ಲ್ಯಾಂಗ್ವೇಜಲ್ಲೇ ಉತ್ತರ ಕೊಡು ಅಂತ ಚೆನ್ನಾಗಿ ಇದು ಮಾಡಿದ್ರು. ಮಾಳು ಸೇವ್ ಆದರು. ಇಲ್ಲಿ ಚಂದ್ರಣ್ಣ ಮತ್ತು ಧ್ರುವಂತ್ ಇಬ್ಬರು ನಾಮಿನೇಟ್ ಆಗಿದ್ದಾರೆ. ಅವ್ರದ್ದು ತಗೊಬಂದು ಶಟರಲ್ಲಿ ಹಾಕ್ತಾರೆ. ಆಮೇಲೆ ಸ್ಟಾರ್ಟ್ ಮಾಡ್ತಾರೆ ಗುರು ಚಂದ್ರಣ್ಣ ಡ್ರಾಮಾಗಳು ಅಂತ. ಬಿಟ್ಕೊಡೋರು ಆವಾಗಲೇ ನಾನು ಬಿಟ್ಕೊಡಲ್ಲ ಅಂತ ಹೇಳ್ಬೇಕಾಗಿತ್ತು. ಮತ್ತು ಶಟರಲ್ಲಿ ಹಾಕಿದ್ಮೇಲೆ ಏನು ಗುರು ಡ್ರಾಮಾ? ಎಲ್ಲರಿಗೂ ಗೊತ್ತು ವೀಕೆಂಡ್ನಲ್ಲಿ ಮತ್ತೆ ಲೆಟರ್ಸ್ ಕೊಡ್ತಾರೆ ಅಂತ. ಆದರೂ ಸಿಂಪತಿಗೋಸ್ಕರ ಡ್ರಾಮಾ, ಕಂಟೆಂಟ್ಗೋಸ್ಕರ ಡ್ರಾಮಾ. ಏನು ಮಾಡೋಕ್ಕಾಗಲ್ಲ ಗುರು, ಇದು ಬಿಗ್ ಬಾಸ್ ಅಲ್ವಾ, ಜನ ನೋಡ್ತಾ ಇರ್ತಾರಲ್ವಾ, ಜನನ ಮೆಚ್ಚಿಸ್ಬೇಕಲ್ವಾ. ಅದಕ್ಕೆ ಇದೆಲ್ಲ ಆದಮೇಲೆ ಮಾಳು ತುಂಬ ಎಮೋಷ್ನಲ್ ಆಗಿಬಿಡ್ತಾನೆ ಗುರು. ಕಾಲಿಗೆಲ್ಲ ಬೀಳಕ್ಕೆ ಹೋಗ್ತಾನೆ. ಒಂಥರ ಬೇಜಾರಾಗ್ಬಿಡ್ತು. ಮಾಳು ತುಂಬ ಎಮೋಷ್ನಲ್ ಪರ್ಸನ್ ಅಪ್ಪ, ನಾನೇನೋ ಅಂದ್ಕೊಂಡಿದ್ದೆ. ಸಿಕ್ಕಾಪಟ್ಟೆ ಎಮೋಷ್ನಲ್ ಪರ್ಸನ್. ಹೋಗಿ ಚಂದ್ರಣ್ಣ ಕಾಲ್ಗಿಲ್ಗೆಲ್ಲ ಬೀಳ್ತಾನೆ. ಲೆಟ್ರ್ ಹಾಕ್ತಾ ಇದ್ದೀನಿ, ಶಟರ್ಗೆ ಹಾಕ್ತಾ ಇದ್ದೀನಿ, ಕ್ಷಮಿಸಿ ಅಂತ ಎಷ್ಟು ಇದರಿಂದ ಕೇಳ್ತಾನಂದರೆ ಹಾರ್ಟ್ ಟಚ್ ಆಯಿತು. ಅದೇ ರಿಷಾಗೆ ಸಾರಿ ಕೇಳು ಅಂತ ಕಾವ್ಯ ಹೇಳ್ತಾ ಇದ್ದಾರೆ ಗುರು. ನಾನು ಯಾಕೆ ಕೇಳ್ಬೇಕು ಹಗ್ ಅನ್ನೋ ಥರ ಒಂದು ಆ್ಯಟಿಟ್ಯೂಡು ಲೆವೆಲ್ಲು ಅದೇ ಬಂದು ಅಶ್ವಿನಿ ಮೇಡಮು ಮತ್ತು ರಾಶಿ ಹತ್ರ ಕೂತ್ಕೊಂಡು ಎಷ್ಟು ಆಟಿಟ್ಯೂಡಲ್ಲಿ ಮಾತಾಡ್ತಾ ಇದ್ದಾಳೆ, ಮೆರಿತಾ ಇದ್ದಾಳೆ ಅಂತಂದರೆ ಮೆರೀಲಿ ಗುರು, ಮೆರೀಲಿ. ಕುರಿನ ಬಲಿ ಕೊಡೋಕೆ ಮುಂಚೆ ಚೆನ್ನಾಗಿ ಮೇಯಿಸ್ತಾರಂತೆ. ಮೇಯಿಸ್ಲಿ, ಏನು ಮಾಡೋಕ್ಕಾಗಲ್ಲ. ಬಲಿ ಕೊಡೋ ಟೈಮ್ ಬಂದೇ ಬರುತ್ತೆ ಅಲ್ವಾ. ವಿನ್ ಆಗೋ ಟೈಮ್ ಅಂತೂ ಬರಲ್ಲ. ಮಾರ್ಕ್ ಮೈ ವರ್ಡ್ಸ್ ಬರೆದು ಕೊಡ್ತೀನಿ ಇವಾಗಲೇ. ಮಾರ್ಕ್ ಮೈ ವರ್ಡ್ಸ್. ಈ ಥರ ಆಟ ಆಡಿದ್ರೆ ರಿಷಾ ವಿನ್ ಆಗೋಕ್ಕೆ ಚಾನ್ಸೇ ಇಲ್ಲ. ಅದೆಲ್ಲ ಆದಮೇಲೆ ನೆಕ್ಸ್ಟು ಬಟ್ಟೆ ವಾಪಸ್ ಬರುತ್ತೆ ಗುರು. ಅಣ್ಣ ಬಿಗ್ ಬಾಸು ಏನು ಮಾಡ್ತಾ ಇದೆಯಾ ಅಣ್ಣ? ಸುಮ್ಮನೆ ತಗೊಂಡೋಗಿ ಒಂದು ಸ್ಟೈಲಾಗಿ ತಗೊಂಡೋಗಿ ಇವನ್ನ ಆಚೆ ಇಟ್ಕೊಂಡೆ ಸುಟ್ ಕೇಸುಗಳನ್ನ. ಮತ್ತು ಅದೇ ಸುಟ್ ಕೇಸುಗಳು ಏನು ಬಟ್ಟೆ ಏನಾದರೂ ಚೇಂಜ್ ಮಾಡಿಬಿಟ್ಟು ಆ ಬಟ್ಟೆ ಎಲ್ಲ ತಗೋಬಿಟ್ಟು ಬೇರೆ ಬಟ್ಟೆ ಕೊಟ್ಟವ್ರೇನೋ ಅಂತ ನಾನು ಅಂದ್ಕೊಂಡೆ. ಲೈವ್ ನೋಡ್ತಾ ಇದ್ರೆ ಕ್ಲಿಯರ್ ಆಗಿದೆ, ಅದೇನಾಗಿದೆಯೋ ಅದೇ ಬಂದಿದೆ ವಾಪಸ್ಸು. ಅಷ್ಟು ಮಾತ್ರಕ್ಕೆ ಏನಕ್ಕೆ ಹಬ್ಬ ತಗೋಬೇಕು? ಬಿಟ್ಬಿಡ್ಬೇಕಾಗಿತ್ತು. ಸುಮ್ಮನೆ ನಾಟಕ ಬೇರೆ, ಅದಕ್ಕೊಂದು ದೊಡ್ಡ ಎಲಿಮಿನೇಷನ್ ಥರ BGM ಹಾಕಿ ಏನು KGF ತೂಫಾನ್ ಅಂತ ಬ್ಯಾಕ್ಗ್ರೌಂಡ್ ಸಾಂಗ್ ಥರ ಹಾಕಿ ಜಮ್ಮಂತ ಮೇಲೆ ಎದ್ದೇಳಿಸೋದು. ವರಸ್ಟ್ ಬಿಗ್ ಬಾಸ್ ಅಪ್ಪ ಈ ಸೀಸನ್. ಮಾತ್ರ ವರಸ್ಟ್ ಸೀಸನ್. ಇಂಥ ಸೀಸನ್ ಬರಲ್ಲ ಗುರು, ಇನ್ನು ಮುಂದೆ ಬರುತ್ತೋ ಇಲ್ವೋ ಕೂಡ ಗೊತ್ತಿಲ್ಲ. ಅಷ್ಟೊಂದು ವರಸ್ಟ್ ಸೀಸನ್. ಕಂಟೆಸ್ಟೆಂಟ್ಸೇ ವರಸ್ಟ್ ಅಂದರೆ ಬಿಗ್ ಬಾಸ್ ಅದಕ್ಕಿಂತ ವರಸ್ಟ್. ಅದೆಲ್ಲ ಆದಮೇಲೆ ನೆಕ್ಸ್ಟು ಹೇಗೆ ನೀವು ಮಳ್ಳ ವಿಚಾರಕ್ಕೆ ಸ್ಟಾರ್ಟ್ ಆಗುತ್ತೆ. ಎಷ್ಟು ಸ್ಟಾರ್ಟ್ ಆಗುತ್ತೆ ಅಂದರೆ ಕಳ್ಳನ ನಂಬಿದ್ರು ಮಳ್ಳನ ನಂಬಾರ್ದು ಅಂತ ಅಂದ್ಬಿಟ್ಟು, ನೀನು ಊಸರು ಬಳ್ಳಿ ಅಂತ ಅಂದ್ಬಿಟ್ಟು ಸೂರಜ್ಜು ಮತ್ತು ರಿಷಿದು ಇಬ್ಬದು ಸ್ಟಾರ್ಟ್ ಆಗುತ್ತೆ ಗುರು. ಇಲ್ಲಿ ಸೂರಜ್ಜು ನೈಟೇ ಕ್ಲಿಯರ್ ಮಾಡ್ಕೋಬೇಕಾಗಿತ್ತು. ಮಾರ್ನಿಂಗ್ ಬಂದು ಅನ್ನೆಸೆಸರಿ ಆರ್ಗ್ಯುಮೆಂಟ್ ಮಾಡಿದ್ರು ಅಂತ ಅನಿಸ್ತು. ಬಟ್ ಆದರೆ ಇಲ್ಲಿ ರಿಷಾ ಮಾತ್ರ ಓವರ್ ಆಗಿ ಆಡಿದ್ಲು ಗುರು. ಓವರ್ ಆಗಿ ಆಡಿದ್ಲು. ಎಷ್ಟು ಆಟಿಟ್ಯೂಡ್ ಆಗಿ ಮಾತಾಡಿದ್ಲು ಅಂತಂದರೆ ಅಷ್ಟು ಆಟಿಟ್ಯೂಡ್ ಒಳ್ಳೇದಲ್ಲ ಗುರು, ಯಾರಿಗೇ ಆಗಲಿ ಒಳ್ಳೇದಲ್ಲ. ನಾನು ಸೇವ್ ಆದೆ ಅನ್ನೋ ದರ್ಪ ಒಳ್ಳೇದಲ್ಲ. ಅಟ್ಲೀಸ್ಟ್ ಆ ಲೆಟ್ರು ಸೆಟರ್ಗೆ ಹಾಕಿದ್ರು ಕೂಡ ಒಂದು ಹ್ಯುಮ್ಯಾನಿಟಿ ದೃಷ್ಟಿಯಿಂದ ಸಾರಿ ಅನ್ನೋದು ಕೇಳಲಿಲ್ಲ. ಇನ್ನೆಂಥ ವ್ಯಕ್ತಿತ್ವ
ಅಷ್ಟು ಬೇಜಾರಾಗುತ್ತೆ ಅದ್ರಲ್ಲಿ. ಇನ್ನು ಮುಂದೆ ಮಾತಾಡೋಕೆ ಕೂಡ ಅಷ್ಟು ಬೇಜಾರಾಗುತ್ತೆ. ಅವ್ರ ವಾಯ್ಸ್ ಕೇಳ್ತಾ ಇದ್ರೆ ಒಂಥರ ಇರಿಟೇಷನ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಇದ್ದಂಗೆ ಸೇಮ್ ಡಿಟ್ಟೋ ಅದೇ ಥರನೇ ಇರೋದು ಗುರು, ಅದೇ ಥರನೇ ಇರೋದು. ಏನಾದರೂ ಮಾತಾಡಿದ್ರೆ ಚಂದನ್ ಶೆಟ್ಟಿ ಸಾಂಗು ಟಾಪ್ ಟು ಬಾಟಮ್ ಗಾಂಚಲೇ ಅಂತ ಬರಷ್ಟು ಅಂದರೆ ಬರಷ್ಟು ಗುರು. ಅದೆಲ್ಲ ಆದಮೇಲೆ ಚಂದ್ರಣ್ಣ ಒಂದು ಸಾಂಗ್ ಆಡ್ತಾರೆ ಗುರು, ತಾಯಿ ಮೇಲೆ ಎಮೋಷ್ನಲ್ ಆಗಿ ಚೆನ್ನಾಗಿತ್ತು ಗುರು. ಚಂದ್ರಣ್ಣ ಸಾಂಗ್ ಚೆನ್ನಾಗಿ ಆಡ್ದ, ಆ ಸಾಂಗ್ ಮೀನಿಂಗು ಚೆನ್ನಾಗಿತ್ತು. ಚೆನ್ನಾಗಿದ್ದಾಗ ಚಂದ್ರಣ್ಣ ಬಗ್ಗೆ ಚೆನ್ನಾಗಿತ್ತು ಅಂತಲೇ ಒಪ್ಕೋಬೇಕು ನಾವು. ತಪ್ಪಿದ್ರೆ ತಪ್ಪು ಅಂತಲೇ ಹೇಳ್ತೀನಿ ನಾನು, ಮುಲಾಜೆ ಇಲ್ಲ. ಸಾಂಗನ್ನು ಚೆನ್ನಾಗಿ ಆಡಿದ್ರು ಪರವಾಗಿಲ್ಲ. ಇದೆಲ್ಲ ಆದಮೇಲೆ ರಕ್ಷಿತಾ ಸ್ವಲ್ಪ ಬೇಜಾರಾಗ್ತಾ ಇರ್ತಾರೆ. ಅಶ್ವಿನಿ ಮೇಡಮ್ ಮಾತಾಡ್ತಾ ಇಲ್ಲ, ಅವತ್ತು ಜಗಳದಿಂದ ಸೆಡೆಯಿಂದಾಗಿಂದ ಸುಧೀರಣ್ಣ ಮಾತಾಡ್ತಾ ಇಲ್ಲ, ಧ್ರುವ್ ಮಾತಾಡ್ತಾ ಇಲ್ಲ, ಈ ಥರ ಇದ್ದಾರೆ. ಕಾವ್ಯ ಅಷ್ಟಕ್ಕಷ್ಟೇ ಅಂತ ಸ್ವಲ್ಪ ಬೇಜಾರಾಗ್ತಾ ಇದ್ದಾರೆ. ಎಲ್ಲ ಒಂಥರ ಕಾರ್ನರ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ಗುರು. ಅಷ್ಟೇ ರಕ್ಷಿತಾನ ನೋಡೋಣ ಕಾರ್ನರ್ ಎಷ್ಟು ದಿನ ಮಾಡ್ತಾರೆ ಏನು ಅಂತ. ನೆಕ್ಸ್ಟ್ ಅದಾದಮೇಲೆ ಸೂರಜು ರಘು ಅವ್ರದ್ದು ಲೆಟರ್ಸ್ ಬರುತ್ತೆ, ಗಾರ್ಡನ್ ಏರಿಯಾದಲ್ಲಿ ಹಾಕಿರ್ತಾರೆ. ಅದರಲ್ಲಿ ಹುಡುಕಿ ತಗೋಬೇಕು, ಯಾರಿಗೆ ಲೆಟರ್ ಸಿಗುತ್ತೆ ಅವ್ರು ಸೇಫು, ಅವ್ರ ಲೆಟ್ರ್ ಅವ್ರಿಗೆ, ಇಲ್ಲ ಅವ್ರು ಬೇರೆಯವ್ರಿಗಾದ್ರೂ ಕೊಡ್ಬೋದು. ಇದು ಇದ್ದಿದ್ದು. ಇಬ್ಬರು ಹುಡುಕ್ತಾ ಇರ್ತಾರೆ. ಇಲ್ಲಿ ಗಿಲ್ಲಿ ಮಾತ್ರ ಸಖತ್ ಫನ್ನಿ ಕಾಮಿಡಿ ಸಖತ್ತಾಗಿತ್ತು ಗುರು. ಲೈವ್ ಕಾಮೆಂಟ್ರಿ ನೋಡಬೇಕಾಗಿತ್ತು. ನಗದು ಅವರು ನೋಡ್ಬಿಟ್ಟು ಲೆಟ್ರ್ ನೋಡ್ಬಿಟ್ಟು ಅರಿತಾ ಇದ್ದಾರೆ, ಏನು ಕೋಟ ನೋಡ್ದಂಗೆ ನೋಡ್ತಾ ಇದ್ದೀರಾ, ಅರಿತಾ ಇದ್ದೀರಾ ಅಂತ ಸಖತ್ತಾಗಿ ಫನ್ನಿಯಾಗಿ ಅವರು ಟಾಸ್ಕ್ ಆಡಿದಕ್ಕಿಂತ ಗಿಲ್ಲಿ ಎಂಟರ್ಟೈನ್ಮೆಂಟ್ ಮಾಡಿದ್ದು ಸಖತ್ತಾಗಿತ್ತು ಗುರು, ಸಖತ್ತಾಗಿತ್ತು. ಕೊನೆಗೆ ಇಲ್ಲಿ ರಘುವಣ್ಣಗೆ ಸಿಗುತ್ತೆ. ರಘುವಣ್ಣ ಮುಲಾಜೆ ಇಲ್ಲ, ನಾನೇ ತಗೋತೀನಿ ಬಿಗ್ ಬಾಸ್, ಒಂದೇ ಮಾತು ಸಾರಿನಪ್ಪ ಸುಧೀರ, ಶಟರ್ಗಾಕಿ ಹೋಗ್ತಾ ಇರು. ಬಟ್ ತುಂಬ ಎಮೋಷ್ನಲ್ ಆಗ್ತಾರೆ, ಟೈಮ್ ಕೊಟ್ಟಿಲ್ಲ ಮಗನಿಗೋಸ್ಕರ, ಎಮೋಷ್ನಲ್ ಆಗ್ತಾರೆ. ಒಂಥರ ಫೀಲ್ ಏನಿದ್ರು ಒಂಥರ ಬೇಜಾರಾಗುತ್ತೆ. ಇನ್ಮೇಲೆ ಬಂದಮೇಲೆ ನಾನು ಇದೇ ಥರ ಇರ್ತೀನಿ, ಗಲಾಟೆ ಜಗಳ ಎಲ್ಲ ಮಾಡಲ್ಲ ಅಂತಂದ್ಬಿಟ್ಟು ಚೆನ್ನಾಗಿ ಹೇಳ್ತಾರೆ. ಅದೆಲ್ಲ ಆದಮೇಲೆ ನೆಕ್ಸ್ಟು ಫೈನಲ್ ಆಗಿ ಬಂದು ಈ ರಕ್ಷಿತಾ ಮತ್ತು ರಾಶಿಕಾದ್ ಬರುತ್ತೆ. ಮನೆಯವರೆಲ್ಲ ಸೇರಿಬಿಟ್ಟು ಒಮ್ಮತದಿಂದ ಅವ್ರಿಗೆ ಯಾರಿಗೆ ಕೊಡ್ತೀರಾ ಅಂತ ಹೇಳಬೇಕು ಲೆಟ್ರು. ನನಗೆ ಆವಾಗಲೇ ಗೊತ್ತು, ಒಮ್ಮತ ಅಂದಾಗಲೇ ಗೊತ್ತು ಇದು ಬರಲ್ಲ, ಬೇಕಾಗೆ ಆಟಿಟ್ಯೂಡು, ಬೇಕಾಗೆ ಅಲ್ವಾ. 4 ಜನ, ರಿಷಾ, ಸೂರಜು, ಸುಧೀರು, ಅಶ್ವಿನಿ ಮೇಡಮ್ಮು, ಧ್ರುವಂತು, ಈ 4 ಜನ ಸೇರಿಕೊಂಡು ಬಿಲ್ಕುಲ್ ಒಪ್ಪಲ್ಲ ಗುರು, ಬಿಲ್ಕುಲ್ ಒಪ್ಪಲ್ಲ. ಇಬ್ಬರು ಲೆಟ್ರು ಶಟರ್ಗೆ ಹೋಗುತ್ತೆ, ಇಬ್ಬರು ನಾಮಿನೇಟ್ ಆಗ್ತಾರೆ ಗುರು. ಇದು ವಿಡಿಯೋ. ಬಿಗ್ ಬಾಸ್ ಪ್ಲಾನು ಕ್ಲಿಯರ್ ಕಟ್ಟಾಗಿ ಅರ್ಥ ಆಯಿತು ಅಂತ ನಿಮ್ಗೆ ಅನ್ಕೊತೀನಿ. ಈ ವಾರ ಜಾಸ್ತಿ ಮಾತಾಡಿದ್ರೆ ರಾಶಿಕಾ ಬಾಟಮಲ್ಲಿದ್ರೆ ನೋ ಎಲಿಮಿನೇಷನ್ ಕೂಡ ಇಟ್ಬಿಡ್ತಾನೆ ಗುರು ಬಿಗ್ ಬಾಸು, ಅದಕ್ಕೆ ಕೂಡ ಹಿಂದೆ ಹೋಗಲ್ಲ, ನೋಡ್ಕೊಳ್ಳಿ ಬೇಕಾದರೆ. ಇದು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬೈ ಬೈ, ನಮಸ್ತೆ.